ಅಂತ ಹೀಗೆ ಮಾಡ್ತೈತೆ ನೋಡಿದ್ರ ಡ್ರ್ ಡ್ರ್ ಡ್ರ್. ಒಂದು 5 ವರ್ಷ ಅವ್ರು ಹೀಗೆ ಮಾತಾಡ್ಬಿಡ್ಲಿ, ಅವ್ರು ಹುಟ್ಟೋ ಮಕ್ಕಳು ಹಿಂಗೆ ಹುಟ್ಟತಾವ. 2 ಸಾರಿ ವಾರ್ನ್ ಮಾಡ್ತದೆ ಕಾನೂನು, 3ನೇ ಸಾರಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತದೆ ಮೊಬೈಲ್ದು. ಜ್ಞಾಪಕ ಇಟ್ಕೊಳ್ರಿ, ಕಾನೂನು ಬಂದಿದೆ. ಬಸ್ಸಲ್ಲಿ ಹೋಗ್ತಿರ್ತೀರಿ, ಡ್ರೈವರ್ ಮೊಬೈಲ್ನಲ್ಲಿ ಮಾತಾಡ್ತಿರ್ತಾನೆ, 10 ಜನ ಎದ್ದು ಹೋಗಿ ಅದನ್ನು ಅಪೋಸ್ ಮಾಡ್ರಿ, ಮಾತಾಡಬೇಡ, ಕಸ್ಕೊಳ್ರಿ ಮೊಬೈಲ್. ಡ್ರೈವರ್ ಯಾವತ್ತೂ ಮೊಬೈಲ್ನಲ್ಲಿ ಮಾತಾಡಬಾರ್ದು. ಯಾಕೆ? ಕಂಡಕ್ಟರ್ ಬೇಕಾದರೆ ಮಾತಾಡಲಿ. ಕಂಡಕ್ಟ್ರು ಒಬ್ಬೊಬ್ಬರಿಗೆ ಟಿಕೆಟ್ ಕೊಡ್ತಾನೆ, ಡ್ರೈವರ್ ಮಾತಾಡಿದರೆ ಎಲ್ಲರಿಗೂ ಒಮ್ಮೆಲೆ ಟಿಕೆಟ್. ಡಾಕ್ಟ್ರು ಕೂಡ ಮೊಬೈಲ್ ಇಟ್ಕೋಬಾರ್ದು ಅನ್ನೋನ್ನ. ಪೇಷಂಟ್ ಎದುರುಗಡೆ ಬಂದು ನಿಂತಾಗ ಇವನು ಮೊಬೈಲಲ್ಲಿ ಹರಡ್ತಿದ್ರೆ ಅವನ ಗತಿ ಏನು? ಪೇಷಂಟ್ ಬಂದು ಮುಂದೆ ನಿಂತೀನಿ ನಮ್ಮ ಕಡೆ, ಉತ್ತರ ಕನ್ನಡದ ಕಡೆ, ಇವ ಮಾತಾಡಕತ್ತಾನ, ಓಕೆ 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 ಐ ವಿಲ್ ಕಮ್ ಟು 10. ಓ ದಟ್ ರೆಸಾರ್ಟಾ ನೋಡಿದ್ದೀನಿ, ಐ ವಿಲ್ ಕಮ್. ಓಕೆ ಓಕೆ ಒಳ್ಳೆ ಪಾರ್ಟಿ ಮಾಡೋಣ, ಓಕೆ ಓಕೆ ಎಲ್ಲ ಮಾತಾಡಿದ. ಅರ್ಧ ತಾಸಾದ್ಮೇಲೆ ನೋಡಿದೆ, ಏನಪ್ಪ ಅಂದ ಇವಾಗ. ಸರ ಏನ್ರಿ ಇದು ನಿಮ್ಮದು? ನನಗೆ ಹೊಟ್ಟೆಯಾಗ ತಳಮಳ ಆಗಕತ್ತೈತ್ರಿ, ಕಸಿ ಬಿಸಿ ಆಗಕತ್ತೈತಿ. ಕಸಿ ಬಿಸಿ ತಳಮಳ ಏನು ಹಂಗಂದ್ರೆ ಗೊತ್ತಾಗ್ಬಿಡ್ತು ಪೇಷಂಟಿಗೆ, ಇದು ಮೊಬೈಲ್ ಗಿರಾಕಿ ಅಂತ. ತಳಮಳ ಕಸಿ ಬಿಸಿ ಅಂದ್ರೆ ಏನ್ರ? ವೈಬ್ರೇಟಿಂಗ್ ಆಗಕತ್ತೈತಿ, ವೈಬ್ರೇಟಿಂಗ್. ಓ ವೈಬ್ರೇಷನ್ನಾ? ಮತ್ತೇನು ಪ್ರಾಬ್ಲಮ್ಮು? ಇನ್ಕಮಿಂಗ್ ಚಲೋ ಐತ್ರಿ, ಔಟ್ ಗೋಯಿಂಗ ಇಲ್ಲ. ಅಡ್ಡಾಡ್ತಿದ್ರೆ ಬರೀ ಮಿಸ್ಡ್ ಕಾಲ್ ಬರಾಕತ್ಯಾವ. ಟಾಯ್ಲೆಟ್ನಾಗ ಕುಂತಿನಂದ್ರೆ ಬಗೆ ಬಗೆ ರಿಂಗ್ ಟೋನ್ಸು. ಡಾಕ್ಟ್ರ್ ಗಾಬರಿ ಆಗಿಬಿಟ್ಟಿದ್ರು. ಹೋಗಿ ನಾವು ನಾನು ಒಂದು ಕೇಳಿದ್ರ 10 ಹೇಳ್ಬಿಟ್ನಲ್ಲ. ತಮ್ಮ ಔಟ್ ಗೋಯಿಂಗ್ ಚಲೋ ಐತೆ, ಇನ್ಕಮಿಂಗ್ ಚಲೋ ಐತೆ, ಔಟ್ ಗೋಯಿಂಗ್ ಇಲ್ಲ, ಮಿಸ್ಡ್ ಕಾಲ್ ಬರಾಕತ್ಯಾವ, ರಿಂಗ್ ಟೋನ. ತಮ್ಮ ಇದು ಮೊಬೈಲ್ ರೋಗ, ಇದಕ್ಕೆ ಔಷಧಿ ಏನು ಗೊತ್ತಾನ? ಏನ್ರಿ? 2 ಮೆಸೇಜ್ ಬರೆದು ಕೊಡ್ತೀನಿ ತಗೋ ಅಂದ. ಮೊಬೈಲ್ ರೋಗಕ್ಕೆ ಮೆಸೇಜೇ, SMS ಮದ್ದು. ಗಂಡಸರು ಭಾಳ ಜನ ಇದ್ದೀರಿ ಸ್ನೇಹಿತರೆ. ಒಬ್ಬವ TV ಮುಂದೆ ಕುಂತ್ಕೊಂಡು ಅಳಾಕತ್ತಿದ್ದ, ಗೆಳೆಯ ಬಂದ, ಉತ್ಸವ ಮಗನ ಸೀರಿಯಲ್ ನೋಡ್ಕೊಂತ ಹೇಳ್ತಾರನ್ಲೆ, ಅದು ಗಂಡಸಾಗಿ ಸೀರಿಯಲ್ ನೋಡಾಕತ್ತಿಲ್ಲ ನಾನು. ಮತ್ತೆ ಎದಕ್ಕೆ ಅಳಾಕತ್ತೀವಿ? ನನ್ನ ಲಗ್ನ ಕ್ಯಾಸೆಟ್ ನೋಡಾಕತ್ತೀನಿ. ಸ್ನೇಹಿತರೆ, ಲಗ್ನ ಆಗಿ 10 ವರ್ಷ ಆದಮೇಲೆ ನಿಮ್ಮ ಮದುವೆ ಕ್ಯಾಸೆಟನ್ನು ನೋಡಿದರೆ ಕಣ್ಣೀರು ಬರೋದು ಸಹಜ. ಆದರೆ ಜ್ಞಾಪಕ ಇಟ್ಕೊಳ್ರಿ, ಅದನ್ನು ನೋಡಿ ನೀವು ಗಹಗಹಿಸಿ ನಗಬೇಕಾದ್ರೆ ಫಾರ್ವರ್ಡ್ ಮಾಡ್ತಾ ನೋಡಬಾರ್ದು, ರಿವೈಂಡ್ ಮಾಡ್ತಾ ನೋಡಬೇಕು. ಏನು ಕಾಣಿಸ್ತದೆ ರಿವೈಂಡ್ ಮಾಡಿದರೆ? ಕಟ್ಟಿದ ತಾಳಿ ಬಿಚ್ಕೊಂತೀರಿ, ಹಾಕಿದ ಹಾರ ಅವ್ರು ವಾಪಸ್ ತಗೊಂತೀರಿ, ಆಕೆ ಮನೆಗೆ ಯಾಕೆ ಹೋಗ್ಕಾಳ, ನಿಮ್ಮ ಮನೆಗೆ ನೀವು ಹೋಗ್ತೀರಿ, ಕಲ್ಯಾಣ ಮಂಟಪ ಒಂದ ಉಳಿತೈತೆ. ಆಹಾ, ಎಂಥ ಆನಂದ ರೀ! ನಿಮಗೆ ನಿಜವಾಗಿ ಸಂತೋಷ ಬರ್ಬೇಕಂದ್ರೆ ಮನೆಗೆ ಹೋಗಿಂದ ನಾಳೆ ಕೆಲಸ ಮಾಡಿ. ಹೊಸದಾಗಿ ಮದುವೆ ಮಾಡಬೇಡ್ರಿ. ಈ SMS ಎಂತೆಂಥವು ಬರ್ತಾವ್ರಿ. ರಾತ್ರಿ 11 ಗಂಟೆ ಗಂಡ ಮನೆಗೇನ ಎಬ್ಸಿದ್ ಹೇಳ್ತೀರಿ, 7 ಮೇಲೆ ಏನು ಸುದ್ದಿ ಗೊತ್ತದ ನಿಮ್ಗೆ? ಏನು? ನಮ್ಮ ಮದ್ವೆ ಮಾಡಿಸಿದ್ನಲ್ಲ ಬಟ್ಟ, ಸತ್ನಂತವ. ಸತ್ನ ಮಾಡಿದ ಪಾಪ ಎಲ್ಲಿ ಹೋಗೈತೆ ಮತ್ತೆ? ಎಂಥ ಮಾತ್ರಿ ಇದು! ಮತ್ತೆ ಕೇಳಿಲ್ಲ ರೀ, ನಿಮಗೆ ಗೊತ್ತಾ ಏನು? ಸ್ವರ್ಗದಾಗ ಗಂಡ ಹೆಂಡತಿ ಇಬ್ಬರನ್ನ ಒಟ್ಟಿಗೆ ಇರಾಕಿ ಬಿಡಂಗಿಲ್ಲ ಅಂತ ಗೊತ್ತಾಯ್ತು ನನಗೆ. ಅದಕ್ಕೆ ಮತ್ತೆ ಅದನ್ನು ಸ್ವರ್ಗ ಅನ್ನೋದು. ನೀನು ಅಲ್ಲಿ ಜೊತೆ ಇದ್ರೆ ಅದು ಸ್ವರ್ಗ ಯಾಕೆ ಹಾಕಿತ್ತು? ನಮ್ಮ ಉತ್ತರ ಕರ್ನಾಟಕ ಕಡೆ ಬರ್ರಿ ನೀವು, ಯಾರನ್ನ ಮಾತಾಡಿಸ್ಲಿ ಅವ್ವ, ಅಕ್ಕ, ಮಾಮ ಅಂತಾರೆ. ಬಸ್ಸಿನಾಗ ಕಂಡಕ್ಟರ್, ಅಕ್ಕ ಟಿಕೆಟ್ ಮಾಮ್ ತಗಂತ ನೋಡು ಅಂತಾರೆ. ಅವ ಯಾರು, ಇವ್ರು ಯಾರು? ನೋಡ್ರಿ ಸಂಬೋಧನೆ ಹೇಗಿದೆ ನೋಡಿ. ಅಕ್ಕ ಟಿಕೆಟು ಮಾಮ್ ತಗಂತ ನೋಡು. ಮಾಮ ಯಾರಂಗೆ? ಮಾಮ ಹಿಂದ, ಅಯ್ಯ ಅಲ್ಲಿ ಹಿಂದೆ 40 ಸೆಕೆಂಡ ನೋಡ್ಬಾರ್ದ? ಹಿಂದೆ 40 ಸೆಕೆಂಡನ ಮುಂದಾಕ ನಂಗೆ ಆತನ, ಹಿಂದೆ ಹಾಕಂಡ 40. ನೋಡ್ರಿ ಎಷ್ಟು ಮಾತಿನಲ್ಲಿ ವ್ಯತ್ಯಾಸ. ಅಕ್ಕ ತಂಗಿ ಮಾಮ ಇಲ್ಲದೆ ನಮ್ಮಲ್ಲಿ ಮಾತಾಡೋದಿಲ್ಲ. ಇದು ಹೆಂಗಾಗಿತ್ತಂದ್ರೆ, ಒಬ್ಬ ಕನ್ಯಾ ನೋಡಕ್ ಹೋಗಿದ್ದೀನಿ, ಹೆಣ್ಣು ನೋಡಕ್ ಹೋಗ್ಯಾನ. ಎಲ್ಲ ಹಿರಿಯರು ಡಿಸೈಡ್ ಮಾಡಿಬಿಟ್ರು, ನಾವ್ಯಾರು ಹುಡುಗಿನ ಮಾತಾಡ್ಸಂಗಿಲ್ಲ, ಇವನ ಮಾತಾಡ್ಸ್ಬೇಕು. ಲೇ ಕಾಲ ಭಾಳ ಸುಧಾರಿಸೈತಿ ಮಗನ, ಹುಡುಗಿನ ನೀನ ಮಾತಾಡ್ಸ್ಬೇಕು. ಆತ್ಮವ ಮಾತಾಡಿಸ್ತೀನಿ, ಹೆಸರು ಕೇಳ್ಬೇಕು ಮೊದ್ಲ. ಆತ್ಮವ ಕೇಳ್ತೀನಿ. ಎಲ್ಲ ಕುಂತೀರಿ ಆ ಕಡೆ ಕಡೆ. ಹುಡುಗಿ ನಾಚಿವಂತ ಬಂದು ಕುಂತ್ಲು. ಹೆಸರು ಕೇಳು. ಇವ ಕೈ ಹೊಸಿಕ್ಕಂತ, ತಂಗಿ ನಿನ್ನ ಹೆಸರೇನವ? ಅವ್ರ ಮಾವ ಬಗಲಾಗ ಕುಂತಿದೆ, ಉತ್ಸವ ಮಗನ ಲಗ್ನ ಮಾಡ್ಕೊಂತ ಆಕಿ ನೀನು, ತಂಗಿ ನಿನ್ನ ಹೆಸರೇನವ ಅಂತ ಅಂದ್ರೆ ಬೇರೆ ಏನ್ರ ಕೇಳಲೆ? ಪಶ್ಚಾತ್ತಾಪ ಆತ್ರಿ.
ಮಾತಾಡಕ್ಕೆ ಬರುವಲ್ತು. ಮತ್ತೆ ಕೈ ತಿಕ್ಕಿ ಅಂತ, ತಂಗಿ ನಿನಗೆ ಏಸು ಮಂದಿ ಅವ ಅಣ್ಣಂದ್ರು ಅಂದ. ಈಗ ಉತ್ತರ ಇವ ಕೊಡ್ಲಿಲ್ಲ, ಆಕಿನ ಕೊಟ್ಲು. ಯಪ್ಪ ಇಬ್ರು ಇದ್ರ ನಿನ್ನ ಸೇರಿ 3 ಆರು.